ನಿಮಗೆ ಗೊತ್ತಾ ಬೀಗಲ್ಗಳು ಏಕೆ ನ್ಯಾಕ್ರೋಟಿಕ್ಸ್ ಡಿಪಾರ್ಟ್ಮೆಂಟ್ ಹಾಗೂ ಏರ್ಪೋರ್ಟ್ ಸ್ಟಾಫ್ಗಳಿಗೆ ಅಚ್ಚುಮೆಚ್ಚು ಅಂತ? ಬನ್ನಿ, ಬೀಗಲ್ ನಾಯಿಗಳು ತುಂಬ ಫ್ರೆಂಡ್ಲಿ, ಮನುಷ್ಯರ ಜೊತೆಗೆ ಹಾಗೂ ಇತರ ನಾಯಿಗಳ ಜೊತೆಗೆ ಸರಾಗವಾಗಿ ಇರುತ್ತದೆ ಮತ್ತು ಹೈಪರ್ ಆಕ್ಟಿವ್, ತುಂಬ ಪ್ಲೇಫುಲ್. ಸುತ್ತಮುತ್ತ ನೋಡದ ಗೊತ್ತಿಲ್ಲದ ವಾಸನೆಗಳನ್ನು ಅನುಸರಿಸುವುದು ಅದಕ್ಕೆ ತುಂಬ ಇಷ್ಟ. ಮತ್ತು ಅದು ತುಂಬ ಇಂಡಿಪೆಂಡೆಂಟ್ ಹಾಗೂ ಇಂಟೆಲಿಜೆಂಟ್. ಬೀಗಲ್ ನಾಯಿಗಳಿಗೆ ಪ್ರತಿದಿನ ವಾಕಿಂಗ್ ಬೇಕೇ ಬೇಕು. ಯಾಕೆ ಅಂದರೆ ಅದು ಬೇಟೆ ನಾಯಿ ಆಗಿರೋದ್ರಿಂದ ವಾಕಿಂಗ್ ಮಸ್ಟ್ ಅಂಡ್ ಶುಡ್. ಬೀಗಲ್ ನಾಯಿಗಳು ತನ್ನ ಭಾವನೆಗಳನ್ನು ಜೋರಾಗಿ ವ್ಯಕ್ತಪಡಿಸುತ್ತದೆ. ಹೌಲ್ ಅಥವಾ ಬಾರ್ಕ್ ಮಾಡುತ್ತೆ. ಮಕ್ಕಳ ಜೊತೆ ತುಂಬ ಫ್ರೆಂಡ್ಲಿ. ಅದರ ಮೂಗು ನಾನ್ ಸ್ಟಾಪ್ GPS ಇದ್ದಾಗೆ. ಸ್ಮಾರ್ಟ್ ಆದರೆ ಸ್ಟಬ್ಬನ್. ಅವು ಸುಮ್ಮನೆ ಬೊಗಳಲ್ಲ. ಅದಕ್ಕೆ ಮನುಷ್ಯರ ಕಂಪ್ಯಾನಿಯನ್ಶಿಪ್ ತುಂಬ ಇಂಪಾರ್ಟೆಂಟ್. ಊಟದಲ್ಲಿ ಗ್ರೀಡಿ, ತುಂಬ ಎಮೋಷನಲ್ ಆ್ಯಂಡ್ ಸೆನ್ಸಿಟಿವ್. ಬೀಗಲ್ ತಳಿಯ ನಾಯಿ ತುಂಬ ಓಲ್ಡ್ ಅಂಡ್ ಪಾಪ್ಯುಲರ್ ಮತ್ತು ಹ್ಯಾಪಿ ಬ್ರೀಡ್ ಡಾಗ್. ಇದರ ಒರಿಜಿನ್ ಓಲ್ಡ್ ಗ್ರೀಸ್, ಆದರೆ ಇಂಗ್ಲೆಂಡ್ನ 18ನೇ ಶತಮಾನದಲ್ಲಿ ಇಂಪ್ರೂವೈಸ್ ಆಗಿದೆ. ಈ ತಳಿಯ ನಾಯಿ ಗ್ರಹಣ ಶಕ್ತಿ ಉಳ್ಳದ್ದು. ಇದು ಬ್ಲಡ್ ಹೂಂಡ್ ತಳಿಯ 2ನೇ ಪ್ರಭೇದವಾಗಿದೆ. ಈ ಬ್ರೀಡನ್ನು ಸಣ್ಣ ಪ್ರಾಣಿಗಳ ಬೇಟೆಯಾಡಲು ಅಭಿವೃದ್ಧಿಪಡಿಸಲಾಗಿದೆ. ಬೀಗಲ್ ತಳಿಯ ನಾಯಿಯು ಹೂನ್ಸ್ ಫ್ಯಾಮಿಲಿಗೆ ಸೇರಲ್ಪಟ್ಟಿರುತ್ತದೆ. ಏಕಾಗ್ರತೆ ಸ್ವಲ್ಪ ಕಡಿಮೆ, ಆದ್ದರಿಂದ ಟ್ರೈನಿಂಗ್ ಮಾಡೋದು ಸ್ವಲ್ಪ ಕಷ್ಟ. ಸ್ಮೆಲ್ ಮೆಮೊರಿ ತಿಳ್ಕೊಳ್ಳೋದಾದರೆ ಮನುಷ್ಯರಿಗೆ ಕೆಲವು ಗಂಟೆಗಳವರೆಗೂ ಸ್ಮೆಲ್ ನೆನಪಲ್ಲಿಟ್ಟಿಕೊಳ್ಳಬಹುದು, ಆದರೆ ಬೀಗಲ್ಗಳಿಗೆ ವರ್ಷಗಳವರೆಗೂ ನೆನಪಲ್ಲಿಟ್ಟಿಕೊಳ್ಳುತ್ತೆ. ಬೀಗಲ್ಗಳು ಒಂದು ಚಿಪ್ಸ್ ಪ್ಯಾಕೆಟ್ ಒಳಗಿನ ಎಲ್ಲ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಸ್ಮೆಲ್ ಮಾಡಬಹುದು. ಇದರಿಂದಾಗಿ ಬೀಗಲ್ಗಳನ್ನು ಏರ್ಪೋರ್ಟ್ಗಳಲ್ಲಿ ಪೊಲೀಸ್ ಸ್ಕ್ವಾಡ್ ಹಾಗೂ ನ್ಯಾಕ್ರೋಟಿಕ್ಸ್ ಡಿಟೆಕ್ಷನ್ಗಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಬೀಗಲ್ ನಾಯಿಗಳ ಹೈಟ್ ಮತ್ತು ವೇಟ್ ತಿಳ್ಕೊಳ್ಳೋಣ. ಬೀಗಲ್ 2 ಪ್ರಭೇದಗಳಿವೆ. ಸಾಮಾನ್ಯವಾಗಿ 11ರಿಂದ 13 ಇಂಚ್ ಹೈಟ್ ಇರುತ್ತೆ ಮತ್ತು 7ರಿಂದ 10 kg ಇರುತ್ತೆ. ಮತ್ತೊಂದು ಬೀಗಲ್ ಹೈಟ್ ಇರುತ್ತೆ 13ರಿಂದ 15 ಇಂಚ್ ಇರುತ್ತೆ ಮತ್ತು 8ರಿಂದ 14 kg ವೇಟ್ ಇರುತ್ತೆ. ಬೀಗಲ್ ಕೋಟ್ ಮತ್ತು ಕಲರ್ ತಿಳ್ಕೊಳ್ಳೋಣ. ಚರ್ಮದ ಮೇಲಿರುವ ಕೂದಲು ಚಿಕ್ಕದಾಗಿ ದಟ್ಟವಾಗಿ ಇರುತ್ತದೆ ಮತ್ತು ಮೃದುವಾಗಿರುತ್ತೆ. ಇದು ತಾನಿರುವ ವಾತಾವರಣಕ್ಕೆ ಅನುಗುಣವಾಗಿ ಇರುತ್ತದೆ. ನಾಯಿಗಳಲ್ಲಿ ದಿನಾ ಕೂದಲು ಉದುರುವುದು ಕಾಮನ್, ಆದರೆ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು. ಹೆಣ್ಣು ನಾಯಿಯಾಗಿದ್ದರೆ ಈ ಸೈಕಲ್ ಸೀಸನ್ನಲ್ಲಿ ಉದುರುತ್ತದೆ. ವಾರಕ್ಕೊಮ್ಮೆ ಬ್ರಷ್ ಮಾಡಿದರೆ ಸಾಕು. ಸಾಮಾನ್ಯವಾಗಿ ಬೀಗಲ್ ಟ್ರೈಕಲಸ್ ಅಂದರೆ ಕಪ್ಪು, ಬಿಳಿ ಮತ್ತು ಕಂದು ಬಣ್ಣವಿರುತ್ತದೆ. 2ನೇದಾಗಿ ಲೆಮನ್ ಆ್ಯಂಡ್ ವೈಟ್ ಅಂದರೆ ಯೆಲ್ಲೋಯಿಶ್ ಆಗಿರುತ್ತೆ. 3ನೇದು ಬ್ಲ್ಯಾಕ್ ಆ್ಯಂಡ್ ಚಾಕ್ಲೇಟ್ ಶೇಡಲ್ಲಿ ಟ್ರೈ ಕಲರ್ ಇರುತ್ತೆ. ಸೊ ಹೀಗಾಗಿ ಬೀಗಲ್ ತಳಿಯ ನಾಯಿ ನಿಮ್ಮ ಮನೆಗೆ ಸೂಟೇಬಲ್ಲ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ.